ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ 40 ಲಕ್ಷ ರೂಪಾಯಿ ಹಣವನ್ನ ತನ್ನ ಸ್ನೇಹಿತನಿಂದ ಪಡೆದುಕೊಂಡಿದ್ರು. ಜೊತೆಗೆ ಈ ಪ್ರಕರಣದಲ್ಲಿ ಪಾರಾಗೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ, ಮಾಹಿತಿಯನ್ನ ಹೊರಹಾಕಿದ್ದಾರೆ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ನಯನ, ದರ್ಶನ್ ಪ್ರಕರಣದಲ್ಲಿ ಈಗ ದರ್ಶನ್ ಪ್ಲಸ್ 3 ಜನ, ಒಟ್ಟು 4 ಜನರನ್ನ ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಆ ಪೊಲೀಸ್ ಕಸ್ಟಡಿಗೆ ಅವರು ತೆಗೆದುಕೊಂಡ ಸಂದರ್ಭದಲ್ಲಿ ಹಲವು ಅಂಶಗಳು ಬಹಿರಂಗವಾಗಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ದರ್ಶನ್ ಅವರು ಈ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕಾಗಿ ತಮ್ಮ ಸ್ನೇಹಿತರಿಂದ 40 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರು ಅಂತೇಳಿ, ಅದರಲ್ಲಿ 37 ಲಕ್ಷ ಚಿಲ್ಲರೆ ಹಣ ಪೊಲೀಸರಿಗೆ ವಶವಾಗಿದೆ. ಇನ್ನು 3 ಲಕ್ಷ ಹಣ ಏನಿತ್ತು ಅದು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿತ್ತು. ದರ್ಶನ್ ಅವರೇ ತಮ್ಮ ಸಹಚರರ ಮೂಲಕ ಕೊಟ್ಟು ಕಳಿಸಿದ್ರು ಆ ಹಣವನ್ನ, ಮತ್ತೆ ಶೂ ಅನ್ನ, ಮತ್ತೆ ಕೆಲವು ಮೆಟೀರಿಯಲ್ ಗಳನ್ನ. ಅದನ್ನ ವಿಜಯಲಕ್ಷ್ಮಿ ಅವರಿಗೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಾಗಾಗಿ ಈಗ ದರ್ಶನ್ ಅವರು ಈ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ, ಸಾಕ್ಷ್ಯವನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಏನಿದೆಯಲ್ಲ, ಇದು ಒಂದು ಈ ತನಿಖೆಯಲ್ಲಿ ಬಹಳ ಮುಖ್ಯವಾದ ಅಂಶ. ಹಾಗಾಗಿ ಈಗೇನು ನಿನ್ನೆ ಎಲ್ಲ ಪೊಲೀಸರು, ಪೊಲೀಸ್ ಇಲಾಖೆ, ಸರ್ಕಾರ ಅವ್ರನ್ನೇನು ವಶಕ್ಕೆ ಪಡೆಯಕ್ಕೆ ಅಥವಾ ಪೊಲೀಸ್ ಕಸ್ಟಡಿಗೆ ಪಡೆಯಲಿಕ್ಕೆ ಒಂದು ಅಹವಾಲು ಮಾಡಿತ್ತು. ಅದರಲ್ಲಿ ಈಗ 4 ಜನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಉಳಿದ ಎಲ್ಲರೂ ಸಹ ಈಗ ನ್ಯಾಯಾಂಗ ವಶದಲ್ಲಿದ್ದಾರೆ, ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ 4 ಜನರು ಪೊಲೀಸ್ ಕಸ್ಟಡಿಯಲ್ಲಿದ್ದು ಅವರಿಂದ ಹೆಚ್ಚುವರಿ ಮಾಹಿತಿಯನ್ನ ಏನು ಹೊರಗೆ ತೆಗಿಬಹುದು ಅಂತಕ್ಕಂತ ಪ್ರಯತ್ನವನ್ನ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಏನಂದ್ರೆ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು CV ನಾಗೇಶ್ ಅವರ ಹತ್ರ ಹೋಗಿದ್ರು, ಪ್ರಖ್ಯಾತ ಕ್ರಿಮಿನಲ್ ವಕೀಲರವರು. ಅವರ ಹತ್ರ ಹೋಗಿದ್ರು. ಅವರೇ ಬಹುಶಃ ಈ ಕೇಸನ್ನ ದರ್ಶನ್ ಅವರ ಪರವಾಗಿ ಹ್ಯಾಂಡಲ್ ಮಾಡುವ ಸಾಧ್ಯತೆ ಇದೆ. ಈಗ ಅಲ್ಲಿ ಏನು ಬೇಲ್ ಸಿಗ್ಬೇಕು ಅಂತ ಇತ್ತು, ಮತ್ತೆ ವಿಜಯಲಕ್ಷ್ಮಿ ಅವರು ಮಾಧ್ಯಮದ ವಿರುದ್ಧವಾಗಿ ಏನು ತಡೆಯಾಜ್ಞೆ ತಂದ್ರು, ಇದೆಲ್ಲದಕ್ಕೂ ಸಹ ನಿಂತು ಸಹಾಯ ಮಾಡಿದ್ದು CV ನಾಗೇಶ್ ಅವರೇ. ಹಾಗಾಗಿ ಈಗ ಆ ಪ್ರಕರಣದಲ್ಲಿ CV ನಾಗೇಶ್ ಅವರೇ ದರ್ಶನ್ ಅವರ ಪರವಾಗಿ ವಕಾಲತ್ ವಹಿಸ್ತಾರ ಅಂತಕ್ಕಂತ ಒಂದು ಸೂಚನೆ ಕಾಣ್ತಾ ಇದೆ. ಉಳಿದಂತೆ ಆ ಪ್ರಕರಣದಲ್ಲಿ ಈಗ ಹೆಚ್ಚಿನ ಬೆಳವಣಿಗೆ ಕಾಣ್ತಾ ಇಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ಈಗ 4 ಜನ ಆರೋಪಿಗಳಿದ್ದಾರೆ. ಆ 4 ಜನ ಆರೋಪಿಗಳನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಕಳೆದ ಒಂದು 24 ಗಂಟೆಯಿಂದ ಬಹಳ ಗಮನಾರ್ಹ ಅನ್ನುವಂತ ಬೆಳವಣಿಗೆಗಳು ಯಾವುದು ಕಾಣ್ತಾ ಇಲ್ಲ ನಯನ. ಓಕೆ, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಂಡಿಸೋದಕ್ಕೆ ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ಅವರನ್ನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನೇಮಿಸಿದ್ದಾರೆ. ಹಾಗಾಗಿ CV ನಾಗೇಶ್ ಅವರು ಈ ಪ್ರಕರಣವನ್ನ ಕೈಗೆತ್ತಿಕೊಳ್ತಾ ಇರೋದ್ರಿಂದ ಮುಂದೆ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳಬಹುದು? ನಯನ, CV ನಾಗೇಶ್ ಕರ್ನಾಟಕದ ಪ್ರಖ್ಯಾತ ಕ್ರಿಮಿನಲ್ ವಕೀಲರು. ಹಲವು ಬಹಳ ಕ್ಲಿಷ್ಟವಾದ ಕ್ರಿಮಿನಲ್ ಪ್ರಕರಣಗಳನ್ನ ಅವರು ವಕಾಲತ್ ಹಾಕಿ ನಿರ್ವಹಣೆ ಮಾಡಿ ಗೆದ್ದಿದ್ದಾರೆ, ಜಯಿಸಿದ್ದಾರೆ. ಹಾಗಾಗಿ CV ನಾಗೇಶ್ ಅವರು ಬೇಕು ಅಂತ ಹೇಳಿ ಎಲ್ಲರೂ ಬಯಸ್ತಾರೆ. ಅದರಲ್ಲೂ ಏನು ಹೈ ಪ್ರೊಫೈಲ್ ಕೇಸ್ಗಳಿದೆ, ಸೆಲೆಬ್ರಿಟಿಗಳಿದೆ, ಅವರು CV ನಾಗೇಶ್ ಅವರು ನಮ್ಮ ಪರವಾಗಿ ವಕಾಲತ್ ಹಾಕ್ಲಿ ಅಂತ ಹೇಳಿ ಹೇಳ್ತಿರ್ತಾರೆ. ಎಷ್ಟೋ ರಾಜಕಾರಣಿಗಳ ಪ್ರಕರಣ ಆಗಿರ್ಬೋದು, ಮುಖ್ಯಮಂತ್ರಿಗಳ ಪ್ರಕರಣ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳ ಪ್ರಕರಣ, ಸೆಲೆಬ್ರಿಟಿಗಳ ಪ್ರಕರಣಗಳನ್ನ CV ನಾಗೇಶ್ ನ್ಯಾಯಾಲಯದಲ್ಲಿ ವಕಾಲತ್ ಹಾಕಿ ಅಲ್ಲಿ ಅವರಿಗೆ ರಿಲೀಫ್ ಅನ್ನ, ನ್ಯಾಯಾಂಗ ಏನ್ ರಿಲೀಫ್ ಕೊಡುತ್ತೆ ಆ ರಿಲೀಫ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ವಿಜಯಲಕ್ಷ್ಮಿ ಅವರು CV ನಾಗೇಶ್ ಅವರನ್ನ ಭೇಟಿ ಮಾಡಿದ್ದಾರೆ, ಅವರ ಬಳಿ ಹೋಗಿದ್ದಾರೆ. ಈಗ ಆ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಮಾಧ್ಯಮಗಳಿಗೆ ತಡೆಯಾಜ್ಞೆ ತರಬೇಕು ಅಂತ ಏನು ಇತ್ತು, ಆ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಂತ ಸಂದರ್ಭ ಏನಿದೆ, ಅದಕ್ಕಿಂತ ಪೂರ್ವದಲ್ಲಿ ವಿಜಯಲಕ್ಷ್ಮಿ ಅವರು CV ನಾಗೇಶ್ ಅವ್ರನ್ನ ಭೇಟಿ ಮಾಡಿದ್ರು. ಹಾಗಾಗಿ ನ್ಯಾಯಾಂಗ ತಡೆಯಾಜ್ಞೆ ಕೊಟ್ಟಿದ್ದು ಮೀಡಿಯಾಗಳಿಗೆ ಅಧಿಕೃತವಾದ ಸುದ್ದಿಗಳನ್ನ ಮಾತ್ರ ಮಾಡಬೇಕು, ಇನ್ಯಾವುದೋ ಸುದ್ದಿಗಳನ್ನ ಮಾಡಬಾರ್ದು ಅಂತ ತಡೆಯಾಜ್ಞೆ ಕೊಟ್ಟಿದ್ದಿದೆಯಲ್ಲ, ಇದೊಂದು ಬಹಳ ಮೇಜರ್ ಒಂದು ಅಡ್ವಾಂಟೇಜ್ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರಿಗೆ. ಹಾಗಾಗಿ ಮುಂದಿನ ಹಂತಗಳಲ್ಲಿ CV ನಾಗೇಶ್ ಅವರ ಸಮರ್ಥ ವಾದ ಮಂಡನೆಯಿಂದ ದರ್ಶನ್ ಅವರ ಪ್ರಕರಣ ಯಾವ ರೀತಿ ತಿರುವನ್ನ ಪಡಿಬಹುದು ಅಂತ ನೋಡ್ಬೇಕಾಗಿದೆ. CV ನಾಗೇಶ್ ಅವರು ಆ ಪ್ರಕರಣದ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆಳವಾಗಿ ಅದನ್ನ ತಿಳಿದುಕೊಂಡು ಯಾವ ಹಂತದಲ್ಲಿ ಅಥವಾ ಯಾವ ಜಾಗದಲ್ಲಿ ಯಾವ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶವಿದೆ ಅನ್ನೋದನ್ನ ಗಮನಿಸಿ ಅದನ್ನ ನ್ಯಾಯಾಲಯದ ಮುಂದೆ ಸಮರ್ಥವಾಗಿ ಮಂಡಿಸುವಂತ ಅವರ ಚಾಕಚಕ್ಯತೆ ಏನಿದೆ ಅದು ದರ್ಶನ್ ಅವರಿಗೆ ಎಷ್ಟು ಅನುಕೂಲ ಮಾಡಬಹುದು, ಎಷ್ಟು ಅವರಿಗೆ ನ್ಯಾಯ ಸಿಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೈನ. ಓಕೆ, ಇನ್ನು ಯಾರು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ರೇವಣ್ಣ ಅವರಿಗೆ ಜಾಮೀನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಂತವರು CV ನಾಗೇಶ್ ಅವರು. ರೇವಣ್ಣ ಅವರ ರೀತಿಯೇ ದರ್ಶನ್ ಅವರಿಗೂ ಕೂಡ ಜಾಮೀನು ಕೊಡಿಸುವಂತ ಸಾಧ್ಯತೆ ಇದೆಯಾ? ರೇವಣ್ಣ ಅವರ ಪ್ರಕರಣ ಮತ್ತು ದರ್ಶನ್ ಅವರ ಪ್ರಕರಣ ಬೇರೆ ಬೇರೆ ರೀತಿಯಂತ ಪ್ರಕರಣಗಳು. ರೇವಣ್ಣ ಅವರ ಪ್ರಕರಣದಲ್ಲಿ ರೇವಣ್ಣ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಕ್ಕೆ
ಯಾವ ರೀತಿ ಸಾಕ್ಷಿಗಳಿದ್ವು, ಇಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಗೆ ಇರ್ತಕ್ಕಂತ ಈ ಸಾಕ್ಷಿಗಳೇನಿದ್ವು ಅವೆರಡು ಬೇರೆ ಬೇರೆ ತರನೇ ಇದೆ. ಇಲ್ಲಿ ರೇವಣ್ಣ ಅವರಿಗೆ ಅದೊಂದು ಕಿಡ್ನಾಪ್ ಕೇಸ್ ಇತ್ತು, ಕಿಡ್ನಾಪ್ ಕೇಸ್ಗೆ ಪ್ರಚೋದನೆ ಅಂತ ಅನ್ನೋ ರೀತಿಯ ಒಂದು ಪ್ರಕರಣ ಅದು. ಅಲ್ಲಿ ನ್ಯಾಯ ಪೊಲೀಸರು ರೇವಣ್ಣ ಅವ್ರನ್ನ ಬಂಧಿಸಿದ್ರು. ಆದ್ರೆ ದರ್ಶನ್ ಅವರ ಪ್ರಕರಣದಲ್ಲಿ ಏನಾಗಿದೆ, ಇಲ್ಲಿ ಒಟ್ಟಾರೆ ಇದೊಂದು ಕೊಲೆ ಪ್ರಕರಣದ ಸುತ್ತ ಇರತಕ್ಕಂತ ಒಂದು ತನಿಖೆ ಇದು. ಅಲ್ಲಿ ಕೇವಲ ಒಂದು ಕಿಡ್ನಾಪ್ ಕೇಸು ಮತ್ತೆ ಕಿಡ್ನಾಪ್ ಮಾಡಿದಂತ ಆ ವ್ಯಕ್ತಿ ಏನಿದ್ರು ಅವರು ಸಹ ಹೊರಗೆ ಬಂದಿದ್ರು, ಅವ್ರಿಗೇನು ಡ್ಯಾಮೇಜ್ ಆಗಿದ್ದಿಲ್ಲ, ಅವರು ಸಹ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಕ್ಕೆ ಬಂದಿದ್ರು. ಆದ್ರೆ ಇಲ್ಲಿ ದರ್ಶನ್ ಅವರ ಪ್ರಕರಣದಲ್ಲಿ ಒಂದು ಕೊಲೆ ಇದೆ. ಹಾಗಾಗಿ ಈ ಕೊಲೆ ಪ್ರಕರಣವನ್ನ ಬೇರೆ ರೀತಿನೇ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ರೇವಣ್ಣ ಅವರ ಪ್ರಕರಣದಲ್ಲಿ ಸಿಕ್ಕ ಹಾಗೆ ಬಹಳ ಸುಲಭವಾಗಿ ಜಾಮೀನು ಸಿಗುತ್ತೆ ಅಂತೇಳಿ ದರ್ಶನ್ ಅವರ ಪ್ರಕರಣದಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಪರಾಧದ ಪ್ರಮಾಣ ಬೇರೆ ರೀತಿಯಲ್ಲಿ ಆಗಿದೆ. ಅಪರಾಧದ ಇಂಟೆನ್ಸಿಟಿ ಏನಿದೆ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಆಗಿದೆ. ಹಾಗಾಗಿ ರೇವಣ್ಣ ಅವರ ಪ್ರಕರಣದಲ್ಲಿ ಸುಲಭವಾಗಿ ಜಾಮೀನು ಸಿಕ್ಕಿರ್ಬೋದು, ಆದ್ರೆ ದರ್ಶನ್ ಅವರ ಪ್ರಕರಣದಲ್ಲಿ ಅಷ್ಟೇ ಸುಲಭವಾಗಿ ಜಾಮೀನು ಸಿಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಅಂತಿಮವಾಗಿ ಇವೆಲ್ಲವೂ ಸಹ ನ್ಯಾಯಾಲಯದ ಮೇಲೆಯೇ ಡಿಪೆಂಡ್ ಆಗಿರುತ್ತೆ. ನ್ಯಾಯಾಲಯ ಅಲ್ಲಿ ಏನು ಸಾಕ್ಷಿಗಳಿರುತ್ತೆ, ಎದುರಿಗೆ ಏನೇನು ದಾಖಲೆಗಳಿರುತ್ತೆ ಅದನ್ನ ನೋಡಿ ಅದನ್ನ ಆಧರಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಹಾಗಾಗಿ ರೇವಣ್ಣ ಅವರ ಪ್ರಕರಣದಲ್ಲಿ ನ್ಯಾಯಾಲಯ ಅವರಿಗೆ ಜಾಮೀನು ಕೊಡೋದು ಸೂಕ್ತ ಅಂತ ಭಾವಿಸಿರ್ಬೋದು. ಆದ್ರೆ ದರ್ಶನ್ ಅವರ ಪ್ರಕರಣದಲ್ಲಿ ಜಾಮೀನು ಕೊಡ್ಲಿಕ್ಕೆ ಸೂಕ್ತ ಪ್ರಕರಣ ಇದು, ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಅನಿಸ್ಬೇಕು. ಅದಕ್ಕೆ ಪೂರಕವಾದ ಸಾಕ್ಷಿಗಳು ದಾಖಲೆಗಳು ಆ ನ್ಯಾಯಾಲಯದ ಮುಂದಿರ್ಬೇಕು, ನ್ಯಾಯಾಲಯ ಕನ್ವಿನ್ಸ್ ಆಗ್ಬೇಕು, ಆಗ ಮಾತ್ರ ಜಾಮೀನು ಸಿಗುತ್ತೆ. ಇಲ್ಲ ಅಂತಂದ್ರೆ ಜಾಮೀನು ಕಷ್ಟಕರವೇ ಆಗುತ್ತೆ. ಮತ್ತೆ ಏನೇ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ಲಿ, ಏನೇ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ಲಿ, ಇಲ್ಲಿ ಸರ್ಕಾರವೂ ಸಹ ಇಲ್ಲಿ ಪೊಲೀಸರ ಪರವಾಗಿ ನಿಂತಿರುತ್ತೆ, ಅದು ಸರ್ಕಾರವೂ ಸಹ ಕೌಂಟರ್ ಮಾಡ್ತಾ ಇರುತ್ತೆ ನ್ಯಾಯಾಲಯದಲ್ಲಿ. ಅಂತಿಮವಾಗಿ ಎರಡೂ ಪಕ್ಷಗಳ ವಾದ ವಿವಾದಗಳನ್ನ ಆಲಿಸಿ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು, ಪೂರಕವಾದ ಅಂಶಗಳೆಲ್ಲವೂ ಇರಬೇಕಾಗತ್ತೆ. ಅದಾದ ನಂತರ ಜಾಮೀನಿನ ವಿಷಯ. ಆದ್ರೆ ಮೇಲ್ನೋಟಕ್ಕೆ ರೇವಣ್ಣ ಅವರ ಪ್ರಕರಣ ಮತ್ತೆ ದರ್ಶನ್ ಅವರ ಪ್ರಕರಣ ಆ ಅಪರಾಧದ ಪ್ರಮಾಣ ಏನಿದೆ, ಆ ಅಪರಾಧದ ಪ್ರಮಾಣದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ. ನ್ಯಾಯಾಲಯ ಅದನ್ನ ಯಾವ ರೀತಿ ಗಮನಿಸುತ್ತೆ ನೋಡ್ಬೇಕಾಗಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.